ಈವ್ನಿಂಗ್ ಸ್ನ್ಯಾಕ್ ಆಗಿ ಅಥವಾ ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡುವಂತಹ ಟೇಸ್ಟಿಯಾದ ಹಾಗೂ ಅಷ್ಟೇ ಸರಳವಾದ ಆಲೂಗಡ್ಡೆ ಮಂಚೂರಿಯನ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ನೀವು ಚಿಲ್ಲಿ ಪೊಟೆಟೊ ಅಂತ ಸಹ ಹೇಳ್ಬೋದು. ಕೇವಲ 4 ಆಲೂಗಡ್ಡೆಯನ್ನು ಬಳಸಿ ಮಾಡಿದ್ದಂಥ ಈ ರೆಸಿಪಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಪನ್ನೀರ್, ಗೋಬಿ, ಬೇಬಿ ಕಾರ್ನಿದು ಮಂಚೂರಿಯನನ್ನು ನೀವು ಈವರೆಗೆ ಸವಿದಿರ್ಬೋದು. ಆದರೆ ಅಷ್ಟೇ ರುಚಿಯಾದ ಹಾಗೂ ಹೈಜಿನಿಕ್ ಆಗಿ ಮನೆಯಲ್ಲೇ ಈ ಆಲೂಗಡ್ಡೆ ಮಂಚೂರಿಯನನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತಯಾರಿಸುವ ವಿಧಾನ ನೋಡೋಣ. ಈ ರೆಸಿಪಿಗೆ 4 ಮೀಡಿಯಮ್ ಸೈಜ್ನ ಆಲೂಗಡ್ಡೆಯ ಸಿಪ್ಪೆ ತೆಗೆದು ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಈ ರೀತಿ ನೀರಲ್ಲಿ ಹಾಕಿಟ್ರೆ ಆಲೂಗಡ್ಡೆ ಕಪ್ಪಾಗುವುದಿಲ್ಲ. ಈಗ ಇದನ್ನು ಉದ್ದಕ್ಕೆ ತುಂಡು ಮಾಡುವ. ನಾವು ಫ್ರೆಂಚ್ ಫ್ರೈಸಿಗೆ ಕಟ್ ಮಾಡ್ತೇವಲ್ಲ ಅದೇ ರೀತಿ ಕಟ್ ಮಾಡಬೇಕು. ಎಲ್ಲ ಆಲೂಗಡ್ಡೆಯನ್ನು ಈ ರೀತಿ ಉದ್ದಕ್ಕೆ ಹಾಗೂ ಸ್ವಲ್ಪ ದಪ್ಪಗೆ ತುಂಡು ಮಾಡಿಟ್ಟಿದ್ದೇನೆ. ಈ ಬದಿ 3 ಕಪ್ಪಷ್ಟು ನೀರನ್ನು ಗ್ಯಾಸಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ತುಂಡು ಮಾಡಿದ ಈ ಆಲೂಗಡ್ಡೆಯನ್ನು ಕುದಿಯುವ ನೀರಲ್ಲಿ ಸೇರಿಸುವ. ಹೋಳುಗಳೆಲ್ಲ ನೀರಲ್ಲಿ ಮುಳುಗಬೇಕು. ಮುಚ್ಚಿ ಇದನ್ನು ಒಂದು 3 ನಿಮಿಷ ಬೇಯಿಸಬೇಕು. ಅದಕ್ಕಿಂತ ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಓವರ್ ಕುಕ್ ಆದರೆ ಆಲೂಗಡ್ಡೆ ಮೆತ್ತಗಾಗ್ತದೆ. ಈ ಬದಿಯಲ್ಲಿ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಸೇರಿಸಿದ್ದೇನೆ. ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹೇಳುವುದಾದರೆ ಸಾಧಾರಣ ಒಂದು 6ರಿಂದ 7 ಟೇಬಲ್ ಸ್ಪೂನ್ ಇದೆ. ಇದರಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ಉಪ್ಪನ್ನು ಸೇರಿಸಿ ಹುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹುಡಿ, 1.5 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಇದು ಸೇರಿಸಿದರೆ ಕಲರ್ ಚೆನ್ನಾಗಿ ಬರ್ತದೆ. ಜಾಸ್ತಿ ಖಾರ ಸಹ ಇಲ್ಲ. ನೀವು ಬೇಕಾದರೆ ಮಾಮೂಲಿ ಅಚ್ಚ ಖಾರದ ಹುಡಿಯನ್ನು ಸಹ ಸೇರಿಸ್ಬೋದು. 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನಷ್ಟು ಶೇಜ್ವಾನ್ ಸಾಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ಲದೆ ಇದನ್ನು ಪೇಸ್ಟ್ ಮಾಡಬೇಕು. ದಪ್ಪಗೆ ಹಾಗೂ ನುಣ್ಣಗೆ ಗಂಟಿಲ್ಲದೆ ಈ ಹದದಲ್ಲಿ ಮಿಶ್ರಣವನ್ನು ತಯಾರಿಸಬೇಕು. ಈ ಬದಿಯ ಆಲೂಗಡ್ಡೆ ಒಂದು 3 ನಿಮಿಷ ಕುದಿಸಿದ್ದೇನೆ. ಈಗ ಇದರ ನೀರನ್ನು ಬಸಿದು ತೆಗೆದು ಇದನ್ನು ರಂಧ್ರವಿರುವ ಪಾತ್ರೆಯಲ್ಲಿ ಸೇರಿಸುವ. ನೀರು ಕಂಪ್ಲೀಟಾಗಿ ಇಂಗಿ ಹೋಗಬೇಕು. ಈಗ ಇದನ್ನು ಆಗಲೇ ತಯಾರಿಸಿಟ್ಟ ಮಿಶ್ರಣದಲ್ಲಿ ಸೇರಿಸುವ. ಒಮ್ಮೆಲೆ ಸೇರಿಸಬಾರ್ದು. ಮೊದಲಿಗೆ ಒಂದು ಅರ್ಧದಷ್ಟು ಸೇರಿಸುವ. ಚೆನ್ನಾಗಿ ಈ ಮಿಶ್ರಣದ ಜೊತೆಗೆ ಬೆರೆತ ನಂತರ ಉಳಿದ ಆಲೂಗಡ್ಡೆ ಪೀಸಸನ್ನು ಸಹ ಸೇರಿಸುವ. ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಈಗ ಕಡಾಯಿಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಇಲ್ಲಿ ಎಣ್ಣೆ ಬಿಸಿಯಾದ ತಕ್ಷಣ 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯ ಬೀಜವನ್ನು ಚಿಕ್ಕದಾಗಿ ತುಂಡು ಮಾಡಿ ಸೇರಿಸುವ. 1/2 ಇಂಚು ಶುಂಠಿದು ಚೂರುಗಳನ್ನು ಸಹ ಸೇರಿಸಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಈಗ ಒಂದು 2 ನೀರುಳ್ಳಿ ಹಾಗೂ 1 ಕ್ಯಾಪ್ಸಿಕಮ್ಮನ್ನು ಈ ಥರದಲ್ಲಿ ತುಂಡು ಮಾಡಿದ್ದು ಸೇರಿಸಿ ಹುರಿಬೇಕು. ನೀರುಳ್ಳಿ ಸ್ವಲ್ಪ ದೊಡ್ಡದಾಗಿ ತುಂಡು ಮಾಡಿದ್ದೇನೆ. ಕ್ಯಾಪ್ಸಿಕಮ್ ಉದ್ದಕ್ಕೆ ಕಟ್ ಮಾಡಿಟ್ಟಿದ್ದೇನೆ. ಇವೆರಡು ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ. ಇದರ ಹಸಿ ವಾಸನೆ ಹೋದರೆ ಸಾಕು. ಸ್ವಲ್ಪ ಕ್ರಂಚಿಯಾಗಿದ್ರೇ ಇದಕ್ಕೆ ತುಂಬ ಟೇಸ್ಟ್. ಒಂದು 2 ನಿಮಿಷ ಇದು ಹುರಿದ್ರೆ ಸಾಕು. ಅದು ಫ್ರೈ ಆಗ್ತಾ ಇರುವಾಗ ಈ ಬದಿಯಲ್ಲಿ 1 ಸ್ಪೂನ್ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ಲದೆ ಮಿಕ್ಸ್ ಮಾಡಿಡಬೇಕು. ಅಂದರೆ ಈ ಸಾಸ್ಗೆ ಇದು ಥಿಕ್ನೆಸ್ ಕೊಡ್ತದೆ, ಅದಕ್ಕೋಸ್ಕರ ಸೇರಿಸ್ತಾ ಇದ್ದೇನೆ. ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ಪೂನ್ ಕಾರ್ನ್ಫ್ಲೋರನ್ನು ಸೇರಿಸ್ಬೋದು. ಈ ಬದಿಯಲ್ಲಿ ನೀರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ತಯಾರಿಸಿಟ್ಟ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಇದರಲ್ಲಿ ಸೇರಿಸುವ. ಒಂದು 1/2 ಕಪ್ ನೀರನ್ನು ಸಹ ಪುನಃ ಸೇರಿಸಬೇಕು. ಈಗ ನೋಡಿ 1 ಸ್ಪೂನಷ್ಟು ಇದಕ್ಕೆ ಅಚ್ಚ ಖಾರದ ಹುಡಿ ಹಾಗೂ ಒಂದು 2 ಸ್ಪೂನಷ್ಟು ಶೇಜ್ವಾನ್ ಸಾಸ್, 1 ಸ್ಪೂನಷ್ಟು ಟೊಮೆಟೊ ಕೆಚಪ್ಪನ್ನು ಸೇರಿಸಿದ್ದೇನೆ. 1 ನಿಮಿಷ ಇದನ್ನು ಫ್ರೈ ಮಾಡುವ. ಈಗ 1 ಸ್ಪೂನಷ್ಟು ಸೋಯಾ ಸಾಸನ್ನು ಸಹ ಇದಕ್ಕೆ ಸೇರಿಸುವ. ಈ ಸಾಸಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸಿ, ನಿಮಗಿದು ಸ್ವಲ್ಪ ಗಟ್ಟಿ ಅಂತ ಎಣಿಸಿದರೆ ಪುನಃ ಒಂದು 1/2ದಿಂದ 1 ಕಪ್ ನೀರನ್ನು ಸಹ ಸೇರಿಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಇದನ್ನು ಕುದಿಸಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದು ಕುದಿಬೇಕು. ಈಗ ಆಲೂಗಡ್ಡೆಯನ್ನು ಫ್ರೈ ಮಾಡುವ. ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮಸಾಲೆ ಮಿಶ್ರಿತ ಆಲೂಗಡ್ಡೆಯನ್ನು ಒಂದೊಂದಾಗಿ ಇದರಲ್ಲಿ ಸೇರಿಸುವ. ನೀವಿದನ್ನು ಡೀಪ್ ಫ್ರೈ ಮಾಡುವ ಬದಲು ಶಾಲೋ ಫ್ರೈ ಸಹ ಮಾಡ್ಬೋದು. ತವಾದಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಆಲೂಗಡ್ಡೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೋದು. ಈಗ ನೋಡಿ ಆಲೂಗಡ್ಡೆ ಒಂದು ಬದಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತಿರುವಿ ಹಾಕಿ ಇನ್ನೊಂದು ಬದಿ ಸಹ ಚೆನ್ನಾಗಿ ಕಾಯಿಸಬೇಕು. ಎರಡು ಬದಿ ಸಹ ಕ್ರಿಸ್ಪಾಗಿ ಕೆಂಪಗೆ ಕಾಯಬೇಕು.
ನೋಡಿ, ನಾನಿದ್ದಕ್ಕೆ ಒಂದಿಷ್ಟು ಫುಡ್ ಕಲರನ್ನು ಸೇರಿಸಿಲ್ಲ. ನೋಡಿ, ಚೆನ್ನಾಗಿ ಕೆಂಪಗೆ ಕಾದ ನಂತರ ಇದನ್ನು ಬಾಣಲೆಯಿಂದ ತೆಗೆಯುವ. ಎಣ್ಣೆ ಕೂಡ ನೋಡಿ ಒಂದಿಷ್ಟು ಹೀರಿಕೊಂಡಿಲ್ಲ. ಇದೇ ರೀತಿ ಉಳಿದ ಆಲೂಗಡ್ಡೆಯನ್ನು ಸಹ ಕರಿದು ತೆಗೆಯುವ. ಈ ಬದಿಯಲ್ಲಿ ಈ ಸಾಸ್ಗೆ ಒಂದು 5 ನಿಮಿಷ ಕುದಿ ಬಂದಿದೆ. ಮುಚ್ಚಿದ ಲಿಡ್ಡನ್ನು ತೆಗೆಯುವ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಒಳ್ಳೆ ಘಮಸ ಬರ್ತಾ ಇದೆ. ಈಗ ಇದರಲ್ಲಿ ನಾವು ಆಗಲೇ ಫ್ರೈ ಮಾಡಿಟ್ಟ ಆಲೂಗಡ್ಡೆಯನ್ನು ಸೇರಿಸುವ. ಚೆನ್ನಾಗಿ ಈ ಸಾಸ್ ಜೊತೆಗೆ ಇದನ್ನು ಮಿಕ್ಸ್ ಮಾಡುವ. ಒಂದು ಸಲ ಸಾಸ್ ಮತ್ತು ಈ ಆಲೂಗಡ್ಡೆ ಬೆರೆತ ನಂತರ ಇದರಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಬೇಕು. ಬೇಕಾದರೆ ನೀವು ಇದಕ್ಕೆ ಸ್ಪ್ರಿಂಗ್ ಓನಿಯನನ್ನು ಸಹ ಸೇರಿಸ್ಬೋದು. ಕೊನೆಯದಾಗಿ ಇದಕ್ಕೆ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡಿ ಇದಕ್ಕೆ ಸೇರಿಸುವ. ಆಲೂಗಡ್ಡೆಯ ಮಂಚೂರಿ ಸರ್ವಿಂಗಿಗೆ ರೆಡಿಯಾಗಿದೆ. ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ ಆಗಿ ಅಥವಾ ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿ, ಸರಳವಾಗಿ ಹಾಗೂ ಹೈಜೆನಿಕ್ ಆದ ಈ ಆಲೂಗಡ್ಡೆ ಮಂಚೂರಿಯನನ್ನು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಖಂಡಿತ ಮನೆ ಮಂದಿಯವರು ಇಷ್ಟಪಟ್ಟು ಇದನ್ನು ತಿಂತಾರೆ. ಇವತ್ತಿನ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.